ಆತ್ಮೀಯರೇ, ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಊಟಿಯಿಂದ ಗುಡ್ಲೂರಿಗೆ ಹೋಗುವ ಮಾರ್ಗದಲ್ಲಿ ಇರ್ತಕ್ಕಂಥ ಒಂದು ಸುಂದರ ರಮಣೀಯ ಬೆಟ್ಟದ ತಪ್ಪಲಿನ ಪ್ರದೇಶ. ಇಲ್ಲಿ ಈ ರಸ್ತೆ ಎಷ್ಟು ಅವೈಜ್ಞಾನಿಕವಾಗಿ ಇದೆ, ರಸ್ತೆ ಯಾವ ರೀತಿ ಇರಬಾರ್ದು ಅನ್ನೋದಕ್ಕೆ ಇದು ಮಾದರಿಯಾಗಿದೆ. ಇದು ಇಂಡಿಯನ್ ರೋಡ್ ಕಾಂಗ್ರೆಸ್ ನಿರ್ದೇಶನಗಳ ರೀತಿಯಲ್ಲಿ ಇಲ್ಲ. ಇಂಡಿಯನ್ ರೋಡ್ ಕಾಂಗ್ರೆಸ್ ನಿರ್ದೇಶನಗಳ ರೀತಿಯಲ್ಲಿ ಉತ್ತಮವಾದ ಗುಣಮಟ್ಟದ ರಸ್ತೆಯನ್ನು ಇಲ್ಲಿ ನಿರ್ಮಾಣ ಮಾಡಿಲ್ಲ. ಆದರೂ ಇಲ್ಲಿರ್ತಕ್ಕಂಥ ರಸ್ತೆಗೆ ಇರ್ತಕ್ಕಂಥ ಒಂದು ಮಾರ್ಕಿಂಗ್ ಏನಿದೆ, ಅದು ಬ್ರೋಕನ್ ವೈಟ್ ಲೈನನ್ನು ಹೊಂದಿದೆ. ಬೆಟ್ಟದ ತಪ್ಪಲು ಪ್ರದೇಶಗಳಲ್ಲಿ, ತಿರುವುಗಳಲ್ಲಿ ಯಾವುದೇ ಕಾರಣಕ್ಕೂ ಈ ರೀತಿ ಬ್ರೋಕನ್ ವೈಟ್ ಲೈನ್ಗಳನ್ನು ಹಾಕಬಾರ್ದು. ಇದರ ಬದಲಾಗಿ ಕಂಟಿನ್ಯೂಯಸ್ ವೈಟ್ ಲೈನ್ಗಳನ್ನು ಹಾಕಿ ಯಾವುದೇ ಕಾರಣಕ್ಕೂ ಓವರ್ಟೇಕ್ನ ಮಾಡಬೇಡಿ ಅಂತಕ್ಕಂಥ ಒಂದು ನಿರ್ದೇಶನಗಳನ್ನು ಕೊಡಬೇಕು. ಇಲ್ಲಿ ಯಾವುದೇ ರೀತಿಯ ಸೈನೇಜ್ ಬೋರ್ಡ್ಗಳು ಇಲ್ಲ. ಏನು ಊಟಿಯಿಂದ ಗುಡ್ಲೂರಿಗೆ ಹೋಗ್ತಕ್ಕಂಥ ಮಧ್ಯ ಮಾರ್ಗದಲ್ಲಿ 37 ಕಿಲೋಮೀಟರ್ನ ನೀವು ಅರ್ಧ ಗಂಟೆ ತಡವಾಗಿ ತಲುಪಿದರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ಓವರ್ಟೇಕನ್ನು ಮಾಡಬೇಡಿ. ಇಲ್ಲಿ ಈ ರೀತಿ ಲೈನ್ ಇದ್ದರೂ ಕೂಡ ತಾವೇ ಎಚ್ಚರಿಕೆಯನ್ನು ವಹಿಸಿ ಇಂತಹ ತಿರುವುಗಳಲ್ಲಿ ಯಾವುದೇ ಕಾರಣಕ್ಕೂ ತಾವು ಓವರ್ಟೇಕನ್ನು ಮಾಡಬಾರ್ದು. ಓವರ್ಟೇಕ್ ಮಾಡ್ತಕ್ಕಂಥದ್ದು ತುಂಬ ರಿಸ್ಕ್. ಇದು ದ್ವಿಪಥ ರಸ್ತೆ. ಒಂದು ಚತುಷ್ಪಥ ರಸ್ತೆ, ಅಷ್ಟಪಥ ರಸ್ತೆಗಳಲ್ಲಿ ತಾವು ಇಂಥ ಒಂದು ರಿಸ್ಕನ್ನು ತಗೊಳ್ಬೋದು. ಆದರೆ ಈ ತಿರುವಿನ ರಸ್ತೆಗಳಲ್ಲಿ ಯಾವುದೇ ಕಾರಣಕ್ಕೂ ರಿಸ್ಕ್ ತಗೊಂಡು ನೀವು ವಾಹನಗಳನ್ನು ಓವರ್ಟೇಕ್ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಮುಂದೆ ನಾವು ಒಂದು ಉತ್ತಮವಾದ ರಸ್ತೆ ಹೇಗಿರಬೇಕು ಅನ್ನೋದನ್ನು ಮುಂದಿನ ಅಧಿವೇಶನದಲ್ಲಿ ನಾವು ತಿಳ್ಕೊಳ್ಳೋಣ. ಖಂಡಿತವಾಗಿಯೂ ಇದೊಂದು ಅವೈಜ್ಞಾನಿಕ ರಸ್ತೆ. ಇಂತಹ ಅವೈಜ್ಞಾನಿಕ ರಸ್ತೆಗಳಲ್ಲಿ ತಾವು ಸಂಚರಿಸುವಾಗ ಯಾವುದೇ ರೀತಿಯ ರಿಸ್ಕ್ಗಳನ್ನು ತೆಗೆದುಕೊಳ್ಳಬೇಡಿ.